ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನನ್ನ ಆತ್ಮೀಯ ಮೀನರಾಶಿ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಇವತ್ತು ಮೀನರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ನಾವು ಇವತ್ತು ತಿಳ್ಕೊಳ್ತೇವೆ. ನೋಡಿ, ಒಂದ್ ವೇಳೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಅನೇಕ ಒಳ್ಳೊಳ್ಳೆ ವಿಷಯವನ್ನ ನೀವು ನಮ್ಮ ಚಾನಲ್ ನಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಇಲ್ಲಿ ನಾನು ಒಂದು ಅಂತ ಹೇಳಿಕೆ ಬರೆದಿದ್ದು, ಇದು ಮೀನರಾಶಿಯ ಲಗ್ನ ಸ್ಥಾನ ಅಂತಂದ್ರೆ ಮೊದಲನೇ ಭಾವ ಅಂತ ಹೇಳಿಕೆ ಹೇಳ್ತೇವೆ. ಮೊದಲನೇ ಭಾವದಲ್ಲಿ ಶನಿ ಇದ್ದಾನೆ. ಶನಿಯ ಸಾಡೆಸಾತಿಯ ಪ್ರಭಾವ ಇನ್ನೂ ಮುಂದುವರಿಯುತ್ತೆ. ಆದ್ರೆ ಅದಕ್ಕೆ ಬಹಳ ಗಾಬರಿ ಆಗುವಂತಹ ಕಾರಣ ಇಲ್ಲ. ವಿಶೇಷವಾಗಿ ಮೀನರಾಶಿಯವರಿಗೆ ಒಂದು ಒಳ್ಳೆಯ ಸುದ್ದಿ ಅಂತಂದ್ರೆ, ಆಲ್ಮೋಸ್ಟ್ ಆಲ್ ಆಗಿ ಎಲ್ಲಾ ಗ್ರಹಗಳು ಶುಭ ಸ್ಥಾನದಲ್ಲಿ ಮುಂದುವರಿತಾ ಇವೆ. ಸೊ ಇವೆಲ್ಲವೂ ಶನಿಯ ಪ್ರಭಾವವನ್ನ ಕಡಿಮೆ ಮಾಡುತ್ತೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಖಂಡಿತವಾಗಿಯೂ ಇಲ್ಲ. ಆದ್ರೆ ಒಂದನ್ನ ನಾವು ಲಕ್ಷ್ಯದಲ್ಲಿ ಇಟ್ಕೊಳ್ಬಹುದು. ಮೊದಲನೇ ಭಾವದಲ್ಲಿ ಶನಿ ಮೀನರಾಶಿಯಲ್ಲಿ ಇರೋದ್ರಿಂದ ನೋಡಿ, ಸ್ವಲ್ಪ ನಿಮಗೆ ಶಾರೀರಿಕ ಮತ್ತು ಮಾನಸಿಕವಾದಂತಹ ಕಿರಿಕಿರಿಗಳು ಖಂಡಿತವಾಗಿಯೂ ಇರುತ್ತೆ. ಇದರಿಂದ ನೀವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಅಧಿಪತಿಯಾದಂತಹ ಗುರು ನೋಡಿ, ನಿಮ್ಮ ಮೀನರಾಶಿಯ ಅಧಿಪತಿಯಾದಂತಹ ಗುರು ಪಂಚಮ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಇಲ್ಲಿ ಎಷ್ಟೇ ತೊಂದರೆಯನ್ನ ಶನಿ ಕೊಟ್ಟರೂ ಕೂಡ ಗುರು ಅದಕ್ಕೆ ಬೇಕಾದಂಥ ಒಂದು ಸಮಸ್ಯೆಗೆ ಸಮಾಧಾನವನ್ನ ನಿಮಗೆ ಕಂಡು ಹಿಡಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ, ಅದಕ್ಕೆ ಸಾಲ್ವ್ ಮಾಡ್ತಾನೆ. ಇದರಲ್ಲಿ ನೋ ಡೌಟ್. ಓಕೆ, ದೆನ್ ನೆಕ್ಸ್ಟ್, ಇದು ನಿಮ್ಮ ಧನಸ್ಥಾನ. ಅಧಿಪತಿಯಾದಂಥ ಮೇಷರಾಶಿ ತೋರಿಸ್ತಾ ಇದೆ. ಮೇಷರಾಶಿಯ ಅಧಿಪತಿಯಾಗಿ ಯಾರು? ಕುಜ. ಕುಜ ಚತುರ್ಥ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಸೊ ಕುಜ ಚತುರ್ಥ ಭಾವದಲ್ಲಿ ವಿಶೇಷವಾಗಿ ಸಪೋರ್ಟ್ ಮಾಡೋದಿಲ್ಲ, ಆದರೂ ಕೂಡ ತೊಂದರೆ ಇಲ್ಲ. ಪಂಚಮನಾದಂತಹ ಗುರು ಆರ್ಥಿಕ ವಿಷಯದಲ್ಲೂ ಕೂಡ ಅನುಕೂಲತೆಯನ್ನ ಖಂಡಿತವಾಗಿಯೂ ಕೊಡ್ತಾನೆ. ಅಂತಂದ್ರೆ ಹಣಕಾಸಿನ ವಿಷಯದಲ್ಲಿ ನೀವು ವಿಶೇಷವಾಗಿ ಚಿಂತೆ ಮಾಡುವಂತಹ ಕಾರಣ ಖಂಡಿತವಾಗಿಯೂ ಇಲ್ಲ. ದುಡ್ಡಿನ ಸಮಸ್ಯೆ ಬಗೆಹರಿಯುತ್ತೆ. ಉಳಿತಾಯದ ಬಗ್ಗೆ ಸ್ವಲ್ಪ ಲಕ್ಷ್ಯವನ್ನ ವಹಿಸಿ. ವಿಶೇಷವಾಗಿ ನೋಡಿ, ಇಲ್ಲಿ ಕುಜ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಒಂದು ಇಂಥ ಪ್ರಸಂಗ ಬರಬಹುದು ಕಿ ನೀವು ಯಾವುದೋ ಒಂದು ಹಣಕಾಸಿನ ವಿಷಯದಲ್ಲಿ ಮಧ್ಯವರ್ತಿಗಳಾಗಬಹುದು. ಅದು ನಿಮಗೆ ಖಂಡಿತವಾಗಿಯೂ ತೊಂದರೆಯನ್ನ ಕೊಡುತ್ತೆ. ಮಧ್ಯದಲ್ಲಿ ಆಗಿ ಯಾರಿಗೂ ಬೇಕಾದರೆ ದುಡ್ಡನ್ನ ಹೀಗೆ ಕೊಡೋದಾಗಲಿ ಇಂಥ ಕೆಲಸವನ್ನ ಖಂಡಿತವಾಗಿಯೂ ಮಾಡಬೇಡಿ. ನೀವಾಗೆ ತೊಂದರೆಯನ್ನ ನೀವು ಅನುಭವಿಸಬೇಕಾಗುತ್ತೆ. ಇನ್ನು ತೃತೀಯ ಭಾವ ಧೈರ್ಯ ಮತ್ತು ಇದಕ್ಕೆ ಸಂಬಂಧಪಟ್ಟಿದ್ದು ಒಳ್ಳೆ ಭಾವ ಇದೆ. ವೃಷಭ ರಾಶಿ ಅಧಿಪತಿಯಾದಂತಹ ಶುಕ್ರ ಸಪ್ತಮದಲ್ಲಿದ್ದಾನೆ. ಸೊ ಒಳ್ಳೆಯದು ಅಂತ ಹೇಳ್ಬೋದು. ಇದರಿಂದ ಏನು ಗೊತ್ತಾಗುತ್ತೆ? ಸಹೋದರರೊಂದಿಗೆ ನಿಮ್ಮ ಸಂಬಂಧಗಳು ಉತ್ತಮವಾಗುತ್ತೆ. ಓಕೆ, ಒಂದು ವೇಳೆ ನೀವೇನಾದರೂ ಕಾಂಟ್ರಾಕ್ಟರ್ ಇದ್ದರೆ ಅಲ್ಲೂ ಕೂಡ ನಿಮಗೆ ತುಂಬಾ ಅನುಕೂಲ. ಓಕೆ, ಕೋರ್ಟ್ ವ್ಯವಹಾರದಲ್ಲಿ ಸ್ವಲ್ಪ ಮೂವ್ಮೆಂಟ್ ಆಗುತ್ತೆ. ಜಯ ಅಂತ ಹೇಳ್ಬೋದಿಲ್ಲ, ಸ್ವಲ್ಪ ಮೂವ್ಮೆಂಟ್ ಅದರಲ್ಲಿ ಕಾಣಿಸ್ಲಿಕ್ಕೆ ಸಿಗುತ್ತೆ. ಇನ್ನು ಇದು ಸುಖಸ್ಥಾನದ ಅಧಿಪತಿ ಬುಧನಾಗಿದ್ದಾನೆ ಮತ್ತು ಸುಖಸ್ಥಾನದಲ್ಲಿ ಕುಜ ಇದ್ದಾನೆ. ನಾನು ಆಗಲೇ ಹೇಳಿದೆ, ಸ್ವಲ್ಪ ಇಲ್ಲಿ ಇಷ್ಟೆಲ್ಲವೂ ನಿಮಗೆ ಲಾಭ ಇದ್ರೂ ಕೂಡ ಏನೋ ಒಂದು ಮನಸ್ಸಿಗೆ ಅಶಾಂತಿ ಇರುವಂತಹ ಸಾಧ್ಯತೆ ಕುಜ ಉಂಟು ಮಾಡ್ತಾನೆ. ಸ್ಟ್ರೆಸ್ ಅನ್ನು ಉಂಟು ಮಾಡ್ತಾನೆ. ಕುಟುಂಬದಲ್ಲಿ ಅನಾವಶ್ಯಕವಾದಂತಹ ಸ್ಟ್ರೆಸ್ ಅನ್ನು ಕೂಡ ಉಂಟು ಮಾಡ್ತಾನೆ. ಆದರೂ ಕೂಡ ನೋಡಿ, ಒಂದು ವೇಳೆ ನೀವು ಒಂದು ಕೃಷಿ ಕ್ಷೇತ್ರದಲ್ಲಿ ಅಥವಾ ರಾಜನೀತಿಯಲ್ಲಿ ಇದ್ರೆ ಇದು ನಿಮಗೆ ಖಂಡಿತವಾಗಿಯೂ ಒಳ್ಳೆ ಟೈಮ್ ಅಂತ ನಾವು ಹೇಳ್ಬೋದು. ಸ್ವಲ್ಪ ಇಲ್ಲಿಂದ ನೀವು ಒಂದು ಸ್ಥಿರಾಸ್ತಿ ಪ್ರಾಪರ್ಟಿ ಖರೀದಿಯನ್ನ ಖಂಡಿತವಾಗಿ ಮುಂದುವರಿಸಿ. ಅದರಲ್ಲೂ ಕುಜ ಇರೋದ್ರಿಂದ ಅಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಆಗುತ್ತೆ. ವಾಹನದ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಇರೋದು ಒಳ್ಳೆಯದು. ಪಂಚಮ ಭಾವ ಅಧಿಪತಿ ಚಂದ್ರನಾಗಿದ್ದಾನೆ. ಚಂದ್ರ ಮೂವ್ಮೆಂಟ್ ಆಗ್ತಾ ಇರ್ತಾನೆ. ಪಂಚಮ ಭಾವದಲ್ಲಿ ಗುರು ಇದ್ದಾನೆ. ಸೊ ಇದು ಒಳ್ಳೆಯದು ಅಂತ ನಾವು ಹೇಳ್ತೇವೆ. ಇದು ವಿಶೇಷವಾಗಿ ಸಂತಾನ ಯೋಗಕ್ಕೆ ಒಳ್ಳೆಯ ಕಾಲ, ವಿದ್ಯಾಭ್ಯಾಸಕ್ಕೆ ತುಂಬಾ ಅನುಕೂಲವಾದಂತಹ ಕಾಲ. ಮತ್ತು ಗುರು ಇರೋದರಿಂದ ನೋಡಿ, ಯಾವುದಕ್ಕೆ ಅನಿರೀಕ್ಷಿತವಾದಂತಹ ಧನಲಾಭವನ್ನ ನೀವು ಅಪೇಕ್ಷೆ ಮಾಡಬಹುದು. ಮತ್ತು ವಿಶೇಷವಾಗಿ ಈ ಆನ್ಲೈನ್ ನಲ್ಲಿ ಯಾರಾದರೂ ಕೆಲಸವನ್ನ ಮಾಡ್ತಾ ಇದ್ರೆ ಅವರಿಗೂ ಕೂಡ ಅನುಕೂಲ. ಟೀಚಿಂಗ್ ಮಾಡುವವರಿಗೂ ಕೂಡ ತುಂಬಾ ಬೆಸ್ಟ್ ಟೈಮ್ ಇದು ಇರುತ್ತೆ. ಇನ್ನು ಷಷ್ಠ ಭಾವ ಅಧಿಪತಿ ರವಿ ಷಷ್ಠ ಭಾವಕ್ಕೆ ಬರ್ತಾ ಇದ್ದಾನೆ. ತುಂಬಾ ಅನುಕೂಲ. ಕೇತು ಕೂಡ ಒಳ್ಳೆಯ ಲಾಭವನ್ನ ಕೊಡ್ತಾನೆ. ಇಲ್ಲಿ ಒಂದು ನಿಮ್ಮ ರೋಗಗಳಿಗೆ ಒಂದು ಸೊಲ್ಯೂಷನ್ ಸಿಗುವಂತಹ ಸಾಧ್ಯತೆ ರವಿಯಿಂದ. ಗೊತ್ತಾಯ್ತಾ? ಯಾಕೆ ಅಂದ್ರೆ ಆರೋಗ್ಯಮ ಭಾಸ್ಕರಾದಿಚ್ಛೇತ್ ಅನ್ನೋ ತತ್ವದಿಂದ ಆರೋಗ್ಯದ ವಿಷಯದಲ್ಲಿ ರವಿ ಸೊಲ್ಯೂಷನ್ ಕೊಡ್ತಾನೆ. ಮತ್ತು ಶತ್ರುಗಳಿಗೆ ಸಂಬಂಧಪಟ್ಟಂತಹ ವಿಷಯ ಅಂತಂದ್ರೆ ನಿಮಗೆ ಯಾರು ತೊಂದರೆಯನ್ನು ಕೊಡ್ತಾ ಇದ್ರೋ ಇಲ್ಲಿವರೆಗೆ
ಅವರನ್ನ ನೀವು ಖಂಡಿತವಾಗಿಯೂ ಕಂಟ್ರೋಲ್ ಮಾಡ್ತೀರಾ. ಷಷ್ಠ ಭಾವದಿಂದ ಸಪ್ತಮ ಭಾವದ ವಿಚಾರವನ್ನ ತಿಳ್ಕೊಳ್ಳೋದು ಅಂತಂದ್ರೆ ಸಪ್ತಮ ಭಾವದಲ್ಲಿ ಶುಕ್ರ ಮುಂದುವರಿತಾ ಇದ್ದಾನೆ ಬುಧ ರಾಶಿಯಲ್ಲಿ. ತೊಂದರೆ ಇಲ್ಲ. ಮದುವೆ ಯೋಗವನ್ನ ನೋಡ್ಬೋದು, ದಾಂಪತ್ಯ ಜೀವನವನ್ನ ನೋಡ್ಬೋದು, ಇದೆಲ್ಲವೂ ತುಂಬಾ ಒಳ್ಳೆಯದಿದೆ. ವಿದೇಶ ಯಾತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಯತ್ನ ಮುಂದುವರಿಸಿ, ಅಲ್ಲೂ ಕೂಡ ಅನುಕೂಲತೆ ಆಗಬಹುದು. ಅಥವಾ ಒಂದು ವೇಳೆ ನೀವೇನಾದರೂ ಕಾನೂನು ಸಲಹೆಗಾರರಾಗಿದ್ದರೆ ಆ ಫೀಲ್ಡ್ ತುಂಬಾ ನಿಮಗೆ ಅನುಕೂಲವಾಗಿರುತ್ತೆ. ತುಂಬ ಇಂಪ್ರೂವ್ಮೆಂಟ್ ನೀವಿಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಷ್ಟಮ ಭಾವಾಧಿಪತಿ ಶುಕ್ರನಾಗಿದ್ದಾನೆ, ಒಳ್ಳೆ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ, ತೊಂದರೆ ಇಲ್ಲ. ಇಲ್ಲಿ ಈ ಭಾವ ಚೆನ್ನಾಗಿರೋದ್ರಿಂದ ಸ್ಪೆಷಲ್ ಆಗಿ ನಿಮ್ಮ ಕೋವರ್ಕರ್ಸ್ ನಿಮಗೆ ತುಂಬ ಸಪೋರ್ಟನ್ನು ಮಾಡ್ತಾರೆ. ಅದರಿಂದ ನಿಮ್ಮ ಎಷ್ಟೋ ಸಮಸ್ಯೆಗಳು ಕೂಡ ಪರಿಹಾರವಾಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಕಾಣಿಸುತ್ತೆ. ಇನ್ನು ಭಾಗ್ಯಸ್ಥಾನ ಅಂತ ಹೇಳ್ತೇವೆ ನಾವು. ಭಾಗ್ಯಾಧಿಪತಿ ವೃಶ್ಚಿಕ ರಾಶಿ ತೋರಿಸ್ತಾ ಇದೆ, ಕುಜ ಇದ್ದಾನೆ. ಕುಜ ಸಪೋರ್ಟ್ ಇಲ್ಲ ಅಂತ ಹೇಳಿದೆ ನಾನು, ಆದರೆ ಗುರು ದೃಷ್ಟಿ, ಪಂಚಮದ ದೃಷ್ಟಿ ಗುರು ಒಂದು ವೃಶ್ಚಿಕ ರಾಶಿಯ ಮೇಲೆ ಬೀಳೋದ್ರಿಂದ ಸ್ವಲ್ಪ ಕುಜನಿಂದ ಒಂದಷ್ಟು ಸಣ್ಣ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆದರೂ ಕೂಡ ಪರವಾಗಿಲ್ಲ, ಗುರು ಅದನ್ನು ಎತ್ತಿ ಹಿಡಿತಾನೆ. ಸ್ವಲ್ಪ ಕಾನ್ಸಂಟ್ರೇಷನ್ ಇಲ್ಲಿ ಮಾಡ್ಕೊಳ್ಳಿ. ಆಗುವಂಥ ಕೆಲಸ ಕಾರ್ಯದಲ್ಲಿ ಪೂರ್ತಿಯಾಗಿ ಕಾನ್ಸಂಟ್ರೇಷನ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆಯದು. ಈ ಎರಡು ಸ್ಥಾನಗಳು ತುಂಬ ಇಂಪಾರ್ಟೆಂಟ್. ಇದು ಒಂದು ನಿಮ್ಮ ಉದ್ಯೋಗ ಸ್ಥಾನ, ಇದು ಲಾಭಸ್ಥಾನ, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಜಾಗ. ಈ ಲಾಭಸ್ಥಾನದ ಮೇಲೆ ಗುರು ಸಪ್ತಮ ದೃಷ್ಟಿಯನ್ನು ತೋರಿಸ್ತಾ ಇದ್ದಾನೆ. ಕರ್ಮಾಧಿಪತಿ ಗುರು ಪಂಚಮದಲ್ಲಿದ್ದಾನೆ, ಒಳ್ಳೆಯದು ಅಂತ ಹೇಳ್ಬೋದು. ಉದ್ಯೋಗದಲ್ಲಿ ತುಂಬ ಒಳ್ಳೆಯದು, ಗೊತ್ತಾಯ್ತಾ. ಅದರ ಜೊತೆಗೆ ನೋಡಿ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮಗೆ ಅನುಕೂಲತೆ, ಗೊತ್ತಾಯ್ತಾ. ಸೋಷಿಯಲ್ ವರ್ಕ್ನಲ್ಲಿ ಅಧಿಕಾರ ಲಾಭ ಅಂತ ಹೇಳ್ಬೋದು. ಆಮೇಲೆ ಉದ್ಯೋಗದಲ್ಲಿ ಪ್ರಮೋಷನ್ ಕೂಡ ಆಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಲಾಭಾಧಿಪತಿಯಾದಂತಹ ಶನಿ ಸದ್ಯಕ್ಕೆ ವಿಶೇಷವಾಗಿ ಅನುಕೂಲ ಇಲ್ಲ. ಲಾಭದಲ್ಲಿ ಕೊಂಚ ಕಡಿಮೆ ಆದರೂ ಕೂಡ ರವಿ ದೃಷ್ಟಿಯಿಂದ ವ್ಯಾಪಾರಾದಿಗಳಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಅಂತೂ ಖಂಡಿತವಾಗಿಯೂ ಕಾಣಿಸುತ್ತೆ. ಇನ್ನು ಇಲ್ಲಿ ಕೊನೆಯ ಸ್ಥಾನದಲ್ಲಿರುವಂತಹ ರಾಹು, ಕುಂಭರಾಶಿಯಲ್ಲಿದ್ದಾನೆ ರಾಹು. ಸ್ವಲ್ಪ ನಿಮಗೆ ಡಿಸ್ಟರ್ಬ್ ಮಾಡ್ತಾನೆ ರಾಹು, ಯಾಕೆಂದ್ರೆ ವ್ಯಯಸ್ಥಾನದಲ್ಲಿದ್ದಾನೆ. ಗಳಿಸಿದ್ದನ್ನೆಲ್ಲ ಕಳೆಯಲಿಕ್ಕೆ ಏನೇನು ಬೇಕೋ ಅದೆಲ್ಲ ಪ್ರಯತ್ನವನ್ನ ರಾಹು ಮಾಡೋದ್ರಿಂದ ಮಾನಸಿಕವಾಗಿ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ. ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಉಂಟಾಗಬಹುದು, ಅನಾವಶ್ಯಕವಾದಂತಹ ಖರ್ಚಾಗಬಹುದು, ಅಥವಾ ನೀವೇನಾದರೂ ಸುಮ್ಮನೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಮೋಸ ಹೋಗ್ಬೋದು. ಅಂಥದ್ದನ್ನು ಯಾವುದೇ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಬೇಡಿ, ನಿಮಗೆ ಒಳ್ಳೆಯದಾಗತ್ತೆ. ಶನಿಯ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಮಾತ್ರ ಈ ಎಲ್ಲ ಪರಿಸ್ಥಿತಿಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ. ನಮಸ್ಕಾರ.